ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ದೇಶದಲ್ಲಿ ಕಳೆದ ಒಂದು ವರ್ಷದಿಂದ ಅಡುಗೆ ಎಣ್ಣೆ ಬೆಲೆ ಗಗನಕ್ಕೇರಿದೆ. ಎಷ್ಟರ ಮಟ್ಟಿಗೆ ಅಂದರೆ, ಕಳೆದ ವರ್ಷ ಲೀಟರ್ಗೆ 80, 100, 120 ರೂಪಾಯಿ ಇದ್ದಂತಹ ಅಡುಗೆ ಎಣ್ಣೆ ರೇಟು ಈಗ 160, 180 ರೂಪಾಯಿ ಆಗಿ ಹೋಗಿದೆ. ಪಾಮ್ ಆಯಿಲ್ ಆಗಲಿ, ಸನ್ಫ್ಲವರ್ ಆಯಿಲ್ ಆಗಿರಲಿ ಅಥವಾ ಯಾವುದೇ ಎಣ್ಣೆ ಆಗಲಿ, ಅದರ ರೇಟು ಕನಿಷ್ಠ 20-50% ಜಾಸ್ತಿ ಆಗಿಬಿಟ್ಟಿದೆ. ಅಡುಗೆ ಎಣ್ಣೆ ಬೆಲೆ ದಿಢೀರಂತ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂತ ಸಾಕಷ್ಟು ಜನ ನಮಗೆ ಕಾಮೆಂಟ್ ಮಾಡಿ ಕೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನೋಡ್ತಾ ಹೋಗಿ ಫ್ರೆಂಡ್ಸ್. ಈ ಗ್ರಾಫ್ ನೋಡಿ, 2020 ಜೂನ್ನಲ್ಲಿ 1 ಲೀಟರ್ ಪಾಮ್ ಆಯಿಲ್ಗೆ 88 ರೂಪಾಯಿ ಇತ್ತು. ಅದೀಗ 134 ರೂಪಾಯಿ ಆಗಿದೆ. ಇನ್ನು ಕಳೆದ ವರ್ಷ 112 ರೂಪಾಯಿದ ಸನ್ಫ್ಲವರ್ ಆಯಿಲ್ 174 ರೂಪಾಯಿ ಆಗಿ ಹೋಗಿದೆ. ಲೀಟರ್ಗೆ 101 ರೂಪಾಯಿದ ಸೋಯಾಬೀನ್ ಎಣ್ಣೆ ಈಗ 153 ಆಗಿದೆ. ವನಸ್ಪತಿ ಎಣ್ಣೆ 91 ರೂಪಾಯಿಂದ 133 ರೂಪಾಯಿ ದಾಟಿದೆ. 120 ರೂಪಾಯಿದ ಸಾಸಿವೆ ಎಣ್ಣೆ 170 ಆಗಿದೆ. ಲೀಟರ್ಗೆ 149 ರೂಪಾಯಿದ ಶೇಂಗಾ ಎಣ್ಣೆ ಈಗ 180 ರೂಪಾಯಿ ಆಗಿ ಹೋಗಿದೆ. ಹಾಗಾದರೆ ಒಂದೇ ವರ್ಷದಲ್ಲಿ ಅಡುಗೆ ಎಣ್ಣೆ ರೇಟು ಈ ಪರಿ ಕೈ ಸುಡೋಕೆ ಹಲವು ಕಾರಣಗಳಿವೆ. ತೆರಿಗೆ ಇರಬಹುದು, ಜಾಗತಿಕ ವಿಚಾರಗಳಿರಬಹುದು, ಆದರೆ ದೊಡ್ಡ ಸಮಸ್ಯೆ ನಮ್ಮಲ್ಲೇ ಇದೆ. ಅದೇನು ಅಂದರೆ, ನಮ್ಮ ದೇಶದಲ್ಲಿ ಬೇಡಿಕೆಗೆ ತಕ್ಕಂತೆ ಅಡುಗೆ ಎಣ್ಣೆ ಅಥವಾ ಎಣ್ಣೆ ಕಾಳುಗಳ ಉತ್ಪಾದನೆ ಆಗ್ತಾ ಇಲ್ಲ. ಭಾರತ ಉತ್ಪಾದಿಸೋ ಅಡುಗೆ ಎಣ್ಣೆ ಎಷ್ಟು? ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೇಟ್ ಆಗಿರ್ಬೋದು ಅಥವಾ ಕ್ವಾಂಟಿಟಿ ಆಗಿರ್ಬೋದು, ಎಲ್ಲ ಅಂಕಿ ಅಂಶಗಳು ಈ ವಿಡಿಯೋ ರೆಕಾರ್ಡ್ ಮಾಡುವ ಈ ಹಂತದ ಅಂಕಿ ಅಂಶಗಳು. ಸೊ ಇನ್ನೊಂದು ವಾರ ಬಿಟ್ಟು ಅಥವಾ ಒಂದು ತಿಂಗಳು ಬಿಟ್ಟು ಅಥವಾ ಒಂದು ವರ್ಷ ಬಿಟ್ಟು ಈ ಡೇಟಾ ಚೇಂಜಸ್ ಆಗ್ಬೋದು. ಆದರೆ ನೀವು ನೋಡಬೇಕಾದ್ರೆ ಈ ವಿಡಿಯೋ ಪಬ್ಲಿಷ್ ಆದ ಡೇಟನ್ನು ಗಮನದಲ್ಲಿಟ್ಕೊಂಡು ಈ ಅಂಕಿಅಂಶಗಳನ್ನು ತಾಳೆ ಮಾಡಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಅಡುಗೆ ಎಣ್ಣೆ ತಯಾರಿಸೋಕೆ ಬೇಕಾದ ಎಣ್ಣೆ ಕಾಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾನೇ ಇಲ್ಲ, ಬೇಕಾದಷ್ಟು ಆಗ್ತಾ ಇಲ್ಲ. 2015-16ರಲ್ಲಿ ದೇಶದಲ್ಲಿ 2.5 ಕೋಟಿ ಟನ್ ಎಣ್ಣೆ ಕಾಳುಗಳನ್ನು ಉತ್ಪಾದನೆ ಮಾಡಲಾಗಿದೆ. 2016-17ರಲ್ಲಿ ಈ ಪ್ರಮಾಣ 3.12 ಕೋಟಿ ಟನ್ ದಾಟ್ ಹೋಗಿತ್ತು. 2017-18ರಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ 3.15 ಕೋಟಿ ಟನ್ ಉತ್ಪಾದನೆ ಆಗಿತ್ತು. 2018-19ರಲ್ಲಿ ಇದು ಸೇಮ್ ಇತ್ತು. 19-20ರಲ್ಲಿ 3.34 ಕೋಟಿ ಟನ್ಗೆ ರೀಚ್ ಆಗಿತ್ತು. 2020-21ರಲ್ಲಿ ಕೊರೋನಾ ನಡುವೆ ಎಣ್ಣೆ ಕಾಳುಗಳ ಉತ್ಪಾದನೆ 3.66 ಕೋಟಿ ಟನ್ ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಗ್ರಾಫ್ ನೋಡಿದ್ರೆ 2015ರಲ್ಲಿ 2.5 ಕೋಟಿ ಟನ್ ಇದ್ದ ಆಯಿಲ್ ಸೀಡ್ ಉತ್ಪಾದನೆ ಈಗ 3.5 ಕೋಟಿ ಟನ್ ಹತ್ತತ್ರ ಹೋಗಿದೆ. ಸೊ ಜಾಸ್ತಿ ಆಗ್ತಾ ಹೋಗ್ತಿದೆಯಲ್ಲ ಅಂತ ನಿಮ್ಗೆ ಅನಿಸಬಹುದು. ಆದರೆ ಬೇಡಿಕೆ ವಿಪರೀತ ಜಾಸ್ತಿ ಇದೆ, ಮ್ಯಾಚ್ ಆಗ್ತಾ ಇಲ್ಲ, ಬೇಡಿಕೆಗೆ ತಕ್ಕಷ್ಟು ಇದು ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಗಮನಿಸಬೇಕಾಗಿರೋ ಅತ್ಯಂತ ಪ್ರಮುಖ ಸಂಗತಿ ಅಂದರೆ, ಇಷ್ಟೆಲ್ಲ ಎಣ್ಣೆ ಕಾಳುಗಳಿಂದ ವಾರ್ಷಿಕವಾಗಿ ಉತ್ಪಾದನೆ ಆಗೋದು ಜಸ್ಟ್ 1 ಕೋಟಿ ಟನ್ನಷ್ಟು ಅಡುಗೆ ಎಣ್ಣೆ ಮಾತ್ರ. ಉತ್ಪಾದನೆ ಆಗೋದು 1 ಕೋಟಿ ಟನ್, ಬೇಕಾಗಿರೋದು 2.5 ಕೋಟಿ ಟನ್. ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿ ಸರಾಸರಿ 19 kgಯಷ್ಟು ಅಡುಗೆ ಎಣ್ಣೆಯನ್ನು ಬಳಸ್ತಾನೆ. ಇಲ್ಲಿ ನಾವು ಅಡುಗೆ ಎಣ್ಣೆಯನ್ನು ಲೀಟರ್ ಬದಲು ಕೆಜಿ ಮತ್ತು ಟನ್ ಲೆಕ್ಕದಲ್ಲೇ ಹೇಳ್ತಾ ಇದ್ದೀವಿ, ಲೆಕ್ಕಾಚಾರಕ್ಕೆ ಈಸಿ ಆಗಲಿ ಅಂತ. 19 kg ಅಂದರೆ 20-21 ಲೀಟ್ರ್ ಆಗಬಹುದು. ಇಲ್ಲ, ನಾನು ಒಂದು ವರ್ಷಕ್ಕೆ ಇಷ್ಟೆಲ್ಲ ಬಳಸೋದೇ ಇಲ್ಲ ಅಂತ ನೀವು ಅನ್ಬೋದು. ಆದರೆ ಇದು ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಅನ್ವಯ ಆಗುತ್ತೆ ಅಂತಲ್ಲ, ಇದು ಸರಾಸರಿ ಆ್ಯಾವ್ರೇಜ್ ಲೆಕ್ಕಾಚಾರ. ಕೆಲವರು 50 kg ಬಳಸಬಹುದು, ಇನ್ನು ಕೆಲವರು 10 kg ಕೂಡ ಬಳಸದೇ ಇರಬಹುದು, ಇನ್ನು ಕೆಲವರು ಇನ್ನೂ ಕಮ್ಮಿ ಬಳಸ್ಬೋದು, ಜಾಸ್ತಿ ಬಳಸ್ಬೋದು. ಆದರೆ ಆ್ಯಾವ್ರೇಜ್ ತೆಗೆದಾಗ ದೇಶದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ 19 kgಗೆ ಬರುತ್ತೆ ಆ್ಯಾವ್ರೇಜ್. ಒಬ್ಬನಿಗೆ 19 kg ಅಂದರೆ 130 ಕೋಟಿ ಜನಸಂಖ್ಯೆಗೆ ವರ್ಷಕ್ಕೆ 2.5 ಕೋಟಿ ಟನ್ ಅಡುಗೆ ಎಣ್ಣೆ ಬೇಕಾಗತ್ತೆ. ಆದರೆ ಉತ್ಪಾದನೆ ಆಗುವುದು 1 ಕೋಟಿ ಟನ್ ಮಾತ್ರ ಎಣ್ಣೆ. ಸೊ ಪ್ರತಿ ವರ್ಷ 1.5 ಕೋಟಿ ಟನ್ನಷ್ಟು ಅಡುಗೆ ಎಣ್ಣೆಯ ಕೊರತೆ ಉಂಟಾಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋಕೆ ಏನು ಮಾಡಬೇಕು? ವಿದೇಶಗಳಿಂದ ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುವುದೇ ಬಿಟ್ಟರೆ ತಕ್ಷಣಕ್ಕೆ ಬೇರೆ ದಾರಿ ಇಲ್ಲ. ಅಡುಗೆ ಎಣ್ಣೆ ಆಮದಿನಲ್ಲಿ ಭಾರತವೇ ನಂಬರ್ 1. ಹೌದು ಫ್ರೆಂಡ್ಸ್, ಸದ್ಯ ಜಗತ್ತಲ್ಲಿ ಅತಿ ಹೆಚ್ಚು ಅಡುಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳೋ ದೇಶ ಅಂದರೆ ಅದು ನಮ್ಮ ಭಾರತ. ಕಚ್ಚಾ ತೈಲ ಮತ್ತು ಚಿನ್ನದ ಆಮದು ಬಿಟ್ಟರೆ ಭಾರತ ಅತಿ ಹೆಚ್ಚು ಖರ್ಚು ಮಾಡ್ತಿರೋದು ಈ ಅಡುಗೆ ಎಣ್ಣೆ ಆಮದಿನ ಮೇಲೇನೆ. ಕಳೆದ 2 ದಶಕದಲ್ಲಿ ಭಾರತದ ಅಡುಗೆ ಎಣ್ಣೆ ಆಮದು ಪ್ರಮಾಣ 4 ಪಟ್ಟು ಹೆಚ್ಚಾಗಿದೆ. 2000ನೇ ಇಸವಿಯಲ್ಲಿ 40 ಲಕ್ಷ ಟನ್ ಅಡುಗೆ ಎಣ್ಣೆ ಆಮದು ಮಾಡ್ಕೊಳ್ತಿದ್ದ ನಾವು ಈಗ 1.5 ಕೋಟಿ ಟನ್ನಷ್ಟು ಆಮದು ಮಾಡ್ಕೊಳ್ತಾ ಇದ್ದೀವಿ. ಈ ಪ್ರಮಾಣದ ಅಡುಗೆ ಎಣ್ಣೆ ಆಮದು ಮಾಡಿಕೊಳ್ಳೋಕೆ ಭಾರತ ಪ್ರತಿ ವರ್ಷ ಎಷ್ಟು ಖರ್ಚು ಮಾಡುತ್ತೆ ಗೊತ್ತಾ? 70,000 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡ್ತಾ ಇದೆ. 2030ರ ವೇಳೆಗಂತೂ ಅಡುಗೆ ಎಣ್ಣೆ ಆಮದು ಪ್ರಮಾಣ 2 ಕೋಟಿ ಟನ್ ತಲುಪಬಹುದು ಅಂತ ತಜ್ಞರು
ಅಂದಾಜು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಾಚಿಕೆಗೀಡಿನ ವಿಚಾರ. ಯಾಕಂದರೆ ನಾವು ಪೆಟ್ರೋಲಿಯಂ ವಿಚಾರಕ್ಕೆ ಬಂದಾಗ ವಿದೇಶಗಳನ್ನು ಅವಲಂಬನೆ ಮಾಡಿದ್ದೀವಲ್ಲ, ಅವಾಗ ಏನು ಹೇಳ್ತೀವಿ, ಅದು ನ್ಯಾಚುರಲ್ ರಿಸೋರ್ಸಸ್, ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂದರೆ ಏನು ಮಾಡೋದು, ತರಲೇಬೇಕಲ್ಲ ಅಂತ. ಆದರೆ ಅಡುಗೆ ಎಣ್ಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಲ್ಲ. ಭಾರತದಲ್ಲಿ ಮನಸ್ಸು ಮಾಡಿದ್ರೆ ಸಫಿಷಿಯೆಂಟಾಗಿ ನಮಗೆ ನಾವೇ ಉತ್ಪಾದನೆ ಮಾಡಿಕೊಂಡು ವಿದೇಶಕ್ಕೆ ಕಳಿಸೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಷ್ಟು ಪಾಸಿಬಿಲಿಟೀಸ್ ಇದೆ. ಆರಾಮಾಗಿ ಎಣ್ಣೆ ಕಾಳುಗಳ ಉತ್ಪಾದನೆ, ಬೇಡಿಕೆಯೂ ಇದೆ, ಉತ್ಪಾದನೆ ಮಾಡಬಹುದು, ಅದರ ಮಾರ್ಕೆಟ್ ಕೂಡ ಇದೆ, ಅದನ್ನು ವಿದೇಶಗಳಿಗೆ ರಫ್ತು ಕೂಡ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಭಾರತ ವಿಶ್ವದ ಅತಿ ದೊಡ್ಡ ಅಡುಗೆ ಎಣ್ಣೆ ಆಮದು ಮಾಡಿಕೊಳ್ಳೋ ರಾಷ್ಟ್ರ ಕೂಡ ಆಗೋಗಿದೆ. ಈಗ ಒಂದೇ ವರ್ಷದಲ್ಲಿ ಡಬಲ್ ಆಗಿದ್ದು ಹೇಗೆ ರೇಟು? ಫ್ರೆಂಡ್ಸ್, ಪ್ರತಿ ವರ್ಷ ಅಡುಗೆ ಎಣ್ಣೆ ಬೆಲೆ ಸ್ವಲ್ಪನೇ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಆದರೆ ಈ ವರ್ಷ ಅದರ ಬೆಲೆ ಲಾಂಗ್ ಜಂಪ್ ಮಾಡಿಬಿಟ್ಟಿದೆ. ಕೆಲ ಅಡುಗೆ ಎಣ್ಣೆ ಬೆಲೆ ಆಲ್ಮೋಸ್ಟ್ ಡಬಲ್ ಅನ್ನೋ ಮಟ್ಟಕ್ಕೆ ಮುಟ್ಟಿದೆ. ಒಂದೇ ವರ್ಷದಲ್ಲಿ ಈ ಪರಿ ರೇಟ್ ಜಾಸ್ತಿ ಆಗೋಕ್ಕೆ ಪ್ರಮುಖ ಕಾರಣ ಜಾಗತಿಕ ವಿಚಾರಗಳು, ಸರ್ಕಾರದ ಕೆಲವೊಂದಷ್ಟು ಪಾಲಿಸಿಗಳು ಕೂಡ. ಆಗಲೇ ಹೇಳಿದ ಹಾಗೆ ನಾವು ಅಡುಗೆ ಎಣ್ಣೆಗಾಗಿ ಬೇರೆ ಬೇರೆ ದೇಶಗಳನ್ನು ಅವಲಂಬಿಸಿದ್ದೇವೆ. ಭಾರತ ಆಮದು ಮಾಡಿಕೊಳ್ಳೋ ಅಡುಗೆ ಎಣ್ಣೆಯಲ್ಲಿ ದೊಡ್ಡ ಪಾಲು ಇರೋದು ಪಾಮ್ ಆಯಿಲ್ದು. ಅದು ಬಿಟ್ಟರೆ ಸೋಯಾಬೀನ್ ಆಯಿಲ್ ಮತ್ತು ಸನ್ಫ್ಲವರ್ ಆಯಿಲ್. ಅಡುಗೆ ಎಣ್ಣೆ ಒಟ್ಟು ಆಮದಿನಲ್ಲಿ ಪಾಮ್ ಆಯಿಲ್ 62% ಇದೆ, ಸೋಯಾಬೀನ್ ಆಯಿಲ್ 21% ಮತ್ತು ಸನ್ಫ್ಲವರ್ ಆಯಿಲ್ 16% ಇದೆ. ಇವು ಮೂರೇ ಭಾರತಕ್ಕೆ ಅತಿ ಹೆಚ್ಚು ಬರೋದು. ಅದು ಬಿಟ್ಟರೆ 1% ಸಾಸಿವೆ ಎಣ್ಣೆ ಕೂಡ ಇದೆ. ನಂಬರ್ 1, ಪಾಮ್ ಆಯಿಲ್. ಭಾರತ ಪಾಮ್ ಆಯಿಲ್ಗೆ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ದೇಶಗಳನ್ನು ಅವಲಂಬಿಸಿದೆ. ಜಗತ್ತಲ್ಲಿ ಅತಿ ಹೆಚ್ಚು ಪಾಮ್ ಆಯಿಲನ್ನು ರಫ್ತು ಮಾಡೋ ದೇಶಗಳು ಕೂಡ ಮಲೇಷ್ಯಾ ಮತ್ತು ಇಂಡೋನೇಷ್ಯಾನೇ. ಈ ದೇಶಗಳಲ್ಲೂ ಕಳೆದೊಂದು ವರ್ಷದಿಂದ ಪಾಮ್ ಆಯಿಲ್ ರೇಟು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಕೊರೋನಾ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಂತಹ ನಿರ್ಬಂಧಗಳನ್ನು ಜಾರಿಗೆ ತಂದಿದ್ದು. ಮಲೇಷ್ಯಾ ದೇಶ ವಲಸೆ ಕಾರ್ಮಿಕರ ಮೇಲೆಯೇ ಹೆಚ್ಚು ಡಿಪೆಂಡ್ ಆಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಹಲವು ದೇಶಗಳು ಗಡಿ ಬಂದ್ ಮಾಡಿಕೊಂಡಿದ್ದರಿಂದ ಮಲೇಷ್ಯಾದ ಪಾಮ್ ಆಯಿಲ್ ಪ್ಲಾಂಟೇಷನ್ನಲ್ಲಿ ಕಾರ್ಮಿಕರ ಕೊರತೆ ಉಂಟಾಯಿತು. ಇದರಿಂದ ಪಾಮ್ ಆಯಿಲ್ ಉತ್ಪಾದನೆ ಮೇಲೆ ಪರಿಣಾಮ ಬೀರಿತು. ಕಳೆದ ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಟನ್ ಪಾಮ್ ಆಯಿಲ್ ಬೆಲೆ ಸುಮಾರು 35,000 ರೂಪಾಯಿ ಇತ್ತು. ಈ ವರ್ಷದ ಮೇನಲ್ಲಿ ಅದು 80,000 ರೂಪಾಯಿಗೆ ಏರಿಕೆಯಾಗಿತ್ತು. ಅಂದರೆ ಒಂದು ವರ್ಷದಲ್ಲಿ ಪಾಮ್ ಆಯಿಲ್ ಬೆಲೆ 133% ಏರಿಕೆ ಕಂಡಿತ್ತು. ನಂಬರ್ 2, ಸೋಯಾಬೀನ್ ಆಯಿಲ್. ಬ್ರೆಜಿಲ್, ಅಮೆರಿಕ, ಅರ್ಜೆಂಟೀನಾದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೀತಾರೆ. ಭಾರತ ಕೂಡ ಈ ದೇಶಗಳಿಂದಾನೇ ಸೋಯಾ ಆಯಿಲನ್ನು ಆಮದು ಮಾಡಿಕೊಳ್ಳುತ್ತೆ. ಆದರೆ ಕಳೆದ ವರ್ಷ ಈ ದೇಶಗಳಲ್ಲಿ ಬಂದ ಪ್ರವಾಹ ಮತ್ತು ಬರದಿಂದಾಗಿ ಸೋಯಾಬೀನ್ ಉತ್ಪಾದನೆ ಕುಸಿತ ಉಂಟಾಗಿದೆ. ಜೊತೆಗೆ ಅಮೆರಿಕ, ಬ್ರೆಜಿಲ್ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಸೋಯಾಬೀನ್ ಆಯಿಲನ್ನು ರಿನ್ಯೂವೇಬಲ್ ಎನರ್ಜಿ ಪ್ರೋಗ್ರಾಮ್ಗೆ ಬಳಸೋಕೆ ಶುರು ಮಾಡಿವೆ. ಇನ್ನು ಕಳೆದ ವರ್ಷ ಚೀನಾ ಭಾರೀ ಪ್ರಮಾಣದಲ್ಲಿ ಸೋಯಾಬೀನನ್ನು ಖರೀದಿ ಮಾಡಿದ್ದು ಕೂಡ ಬೆಲೆ ಏರಿಕೆ ಕಾರಣ ಆಯಿತು. ಅಂದಹಾಗೆ ಚೀನಾ 2021 ಜನವರಿಯಿಂದ ಏಪ್ರಿಲ್ವರೆಗೆ ಕೇವಲ 4 ತಿಂಗಳಲ್ಲಿ ಬರೋಬ್ಬರಿ 2.25 ಕೋಟಿ ಟನ್ ಸೋಯಾಬೀನ್ ಖರೀದಿ ಮಾಡಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕೇವಲ 1.25 ಕೋಟಿ ಟನ್ ಸೋಯಾಬೀನ್ ಚೀನಾ ಖರೀದಿ ಮಾಡಿತ್ತು. ಈ ಸಲ ಜಾಸ್ತಿ. ಇದರ ಪರಿಣಾಮ ಸೋಯಾಬೀನ್ ಆಯಿಲ್ ಬೆಲೆ ಕೂಡ ಗಗನಕ್ಕೆ ಏರ್ತು. ಎಷ್ಟರ ಮಟ್ಟಿಗೆ ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಜೂನ್ 1ನೇ ತಾರೀಕು 1 ಟನ್ ಸೋಯಾಬೀನ್ಗೆ 60,000 ರೂಪಾಯಿ ಇತ್ತು. ಅದೇ ಈ ವರ್ಷದ ಮೇ 12ನೇ ತಾರೀಕು ಅದು 1,20,000 ರೂಪಾಯಿ ದಾಟಿತ್ತು. 1 ಡಬಲ್ ಆಗಿತ್ತು. ನಂಬರ್ 3, ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್ ಇದನ್ನು ಯುಕ್ರೇನ್, ರಷ್ಯಾ, ಅರ್ಜೆಂಟೀನಾ, ಬ್ರೆಜಿಲ್ನಿಂದ ಹೆಚ್ಚಾಗಿ ಆಮದು ಮಾಡಿಕೊಳ್ಳುತ್ತೆ ಭಾರತ. ಆದರೆ ಈ ದೇಶಗಳಲ್ಲಿ ಬರ ಮತ್ತಿತರ ಕಾರಣಗಳಿಂದ ಸೂರ್ಯಕಾಂತಿ ಎಣ್ಣೆಯ ಉತ್ಪಾದನೆ ಕೂಡ ಕಳೆದ ವರ್ಷ ಸರಿಯಾಗಿ ಆಗಲಿಲ್ಲ. ಮತ್ತೊಂದು ವಿಚಾರ ಅಂದರೆ ವೆಜಿಟೇಬಲ್ ಆಯಿಲ್ ಅನ್ನು ಬಯೋಡೀಸೆಲ್ ಆಗಿ ಬಳಸಲಾಗುತ್ತೆ ಕೆಲ ಕಡೆ. ಇತ್ತೀಚಿನ ದಿನಗಳಲ್ಲಿ ಬಯೋಡೀಸೆಲ್ನ ಬೇಡಿಕೆ ಹೆಚ್ಚಾಗಿರುವುದು ಕೂಡ ಅಡುಗೆ ಎಣ್ಣೆ ಬೆಲೆ ಏರಿಕೆಯ ಪ್ರಮುಖ ಕಾರಣಗಳಲ್ಲಿ ಒಂದು. ಅಡುಗೆ ಎಣ್ಣೆ ಆಮದು ಮೇಲೆ ಬೀಳುತ್ತೆ ತೆರಿಗೆ. ಫ್ರೆಂಡ್ಸ್, ಅತಿ ಹೆಚ್ಚು ಅಡುಗೆ ಎಣ್ಣೆ ಆಮದು ಮಾಡಿಕೊಳ್ಳೋ ಭಾರತ ಅದಕ್ಕಾಗಿ ವಾರ್ಷಿಕ ಸುಮಾರು 70,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಅಂತ ಆಗಲೇ ಹೇಳಿದ್ವಿ. ಇದು ದೊಡ್ಡ ಮೊತ್ತ. ಹೀಗಾಗಿ ದುಬಾರಿ ಅಡುಗೆ ಎಣ್ಣೆಯ ಆಮದು ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋಕ್ಕೆ ಮತ್ತು ದೇಶದಲ್ಲೇ ಹೆಚ್ಚೆಚ್ಚು ಎಣ್ಣೆ ಕಾಳುಗಳನ್ನು ಬೆಳೆದು ಇಲ್ಲೇ ಹೆಚ್ಚೆಚ್ಚು ಅಡುಗೆ ಎಣ್ಣೆ ಉತ್ಪಾದನೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅದರ ಒಂದು ಭಾಗವಾಗಿ ಅಡುಗೆ ಎಣ್ಣೆ ಮೇಲೆ ಇಂಪೋರ್ಟ್ ಟ್ಯಾಕ್ಸ್ ಅಥವಾ ಆಮದು ತೆರಿಗೆಯನ್ನು ಹಾಕಲಾಗ್ತಾ ಇದೆ. ಟ್ಯಾಕ್ಸ್ ಹಾಕೋದು ಉತ್ತೇಜನ ಕೊಡೋ ಪ್ರಯತ್ನನ, ಅದು ಹೇಗೆ ಅಂತ ನಿಮಗೆ ಅನಿಸಬಹುದು. ಎಕನಾಮಿಕ್ಸ್ ಸ್ಟೂಡೆಂಟ್ಸ್ಗೆ ಅದು ಗೊತ್ತಿರುತ್ತೆ. ಹೇಳ್ತೀವಿ ನೋಡಿ, ಕೇಂದ್ರ ಸರ್ಕಾರ ಇಲ್ಲಿ ಬ್ಯಾಲೆನ್ಸಿಂಗ್ ಆಟವನ್ನು ಆಡಲೇಬೇಕಾಗತ್ತೆ. ಆಮದು ಮಾಡಿಕೊಳ್ಳೋ ಯಾವುದಾದ್ರೂ ವಸ್ತುವಿನ ತೆರಿಗೆಯನ್ನು ಕಮ್ಮಿ ಮಾಡಿದ್ರೆ ಗ್ರಾಹಕರಿಗೆ, ದೇಶದ ಗ್ರಾಹಕರಿಗೆ ಕಮ್ಮಿ ಬೆಲೆಗೆ ಆ ವಸ್ತು ಸಿಗುತ್ತೆ. ಆಗ ಎಲ್ಲರೂ ಆಮದು ಮಾಡಿಕೊಳ್ಳೋ ವಸ್ತುವನ್ನೇ ಜಾಸ್ತಿ ಖರೀದಿ ಮಾಡ್ತಾರೆ, ಕಮ್ಮಿಗೆ ಅಲ್ಲೇ ಸಿಗುತ್ತಲ್ಲ ಅಂತ. ಆಗ ಅದೇ ವಸ್ತುವನ್ನು ನಮ್ಮ ದೇಶದಲ್ಲೇ ಉತ್ಪಾದಿಸುವ ರೈತರು ಅಥವಾ ಉತ್ಪಾದಕರು, ಅವರ ವಸ್ತುಗಳಿಗೆ ಬೇಡಿಕೆ ಕಮ್ಮಿ ಆಗುತ್ತೆ. ಸೇಲ್ ಆಗದೆ ಇರಬಹುದು, ಬೇಡಿಕೆ ಕಮ್ಮಿ ಆಗಬಹುದು, ಅಥವಾ ರೇಟ್ ಕಮ್ಮಿ ಆಗಬಹುದು. ಅದರಿಂದ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಸ್ಗೆ ಹೊಡ್ತಾ ಬೀಳುತ್ತೆ.
ಮುಂದೆ ಆ ವಸ್ತುವನ್ನು ಅವರು ಉತ್ಪಾದನೆ ಮಾಡೋದನ್ನು ನಿಲ್ಲಿಸ್ಬೋದು. ಇದೇನು ಪ್ರಯೋಜನ ಇಲ್ಲಪ್ಪ, ನಮಗಿಲ್ಲಿ ಜಾಸ್ತಿ ಖರ್ಚಾಗುತ್ತೆ, ಇನ್ಪುಟ್ ಕಾಸ್ಟ್ ಉತ್ಪಾದನೆ ಮಾಡೋಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಇವ್ರು ನೋಡಿದ್ರೆ ವಿದೇಶಗಳಿಂದ ಬರೋ ವಸ್ತುಗಳಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿಂದ ಚೀಪ್ ರೇಟಿಗೆ ಬರ್ತಾ ಇದೆ, ನಮಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಆ ರೇಟಿಗೆ ಅಂತ ಇವರು ಉತ್ಪಾದನೆ ಮಾಡೋದನ್ನು ನಿಲ್ಲಿಸಬಹುದು. ಇದರ ಪರಿಣಾಮ ವಿದೇಶಗಳ ಮೇಲೆ ಡಿಪೆಂಡೆನ್ಸಿ ಕಾಯಂ ಆಗಿಬಿಡ್ಬೋದು ನಮಗೆ. ಹೀಗಾಗಿ ಸರ್ಕಾರಗಳೇನು ಮಾಡ್ತವೆ, ವಿದೇಶಗಳಿಂದ ತರಿಸಿಕೊಳ್ಳೋ ಇಂತಹ ಸಾಮಗ್ರಿ ಮೇಲೆ ಟ್ಯಾಕ್ಸನ್ನು ಹಾಕ್ತಾರೆ. ಆ ಮೂಲಕ ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಬ್ಯಾಲೆನ್ಸಿಂಗ್ ಹೇಗಾಗುತ್ತೆ ಟ್ಯಾಕ್ಸ್ ಹಾಕಿದಾಗ ಅನ್ನೋ ಪ್ರಶ್ನೆ ನಿಮ್ಗೆ ಮೂಡ್ಬೋದು. ಆಮದಿನ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಆಮದು ಮಾಡಿಕೊಳ್ಳೋ ಸರಕಿನ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದರ ಬೆಲೆ ಪ್ಲಸ್ ಟ್ಯಾಕ್ಸ್ ಕೂಡ ಬೀಳೋದ್ರಿಂದ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಗ ಆಮದು ಮಾಡಿಕೊಳ್ಳೋದು ಕಮ್ಮಿ ಆಗಬಹುದು, ದೇಶದಲ್ಲಿ ಜಾಸ್ತಿ ಉತ್ಪಾದನೆ ಆಗಬಹುದು, ದೇಶದ ಉತ್ಪಾದಕರಿಗೆ ಹೆಚ್ಚಿನ ಬೆಂಬಲ ಸಿಗಬಹುದು, ದೇಶದಲ್ಲಿ ನಮ್ಮ ಉತ್ಪಾದಕರು ಬೆಳೆದಿರುವಂಥ ಬೆಳೆಗೆ ಒಳ್ಳೆ ರೇಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ವಸ್ತುಗಳ ವಿಚಾರಕ್ಕೆ ಬಂದಾಗ ಆಮದಿನ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದ್ರೆ ಉತ್ಪಾದಕರಿಗೆ ಖುಷಿ ಆಗುತ್ತೆ. ನಮ್ಮ ದೇಶದ ಉತ್ಪಾದಕರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ, ಆಮದಿನ ಮೇಲೆ ಟ್ಯಾಕ್ಸ್ ಫ್ರೀ ಮಾಡಿಬಿಟ್ರೆ ಗ್ರಾಹಕರಿಗೆ ಖುಷಿ ಆಗುತ್ತೆ, ನಮ್ಮಲ್ಲಿ ಉತ್ಪಾದಕರಿಗೆ ಸಮಸ್ಯೆ ಆಗುತ್ತೆ. ಸೊ ಎರಡನ್ನು ಕೂಡ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಅಡುಗೆ ಎಣ್ಣೆ ಆಮದಿನ ಮೇಲೆ ಈ ವರ್ಷದಿಂದ ಹೆಚ್ಚುವರಿಯಾಗಿ ಕೃಷಿ ಸೆಸ್ಸನ್ನು ಹಾಕಲಾಗ್ತಾ ಇದೆ. ಈಗ ಇದನ್ನು ಕೇಂದ್ರ ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿತ್ತು. ಸೆಸ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್, ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕಾಗಿ ಸಂಗ್ರಹಿಸೋ ದುಡ್ಡು. ಇಲ್ಲಿ ಕೃಷಿ ಸೆಸ್ ಅಂದರೆ ಹಾಗಾದರೆ ಕೃಷಿ ಸೆಸ್ಸಿಂದ ಬರೋ ಹಣವನ್ನು ಕೃಷಿ ಅಭಿವೃದ್ಧಿಗೆ ಅಂತಾನೆ ಬಳಸ್ಕೊಳ್ತೀವಿ ಅನ್ನುವಂಥ ಅಜೆಂಡಾ. ಹೀಗಾಗಿ ಇಂತಹ ತೆರಿಗೆಗಳನ್ನು ಕಮ್ಮಿ ಮಾಡಬಾರ್ದು ಅಂತ ನಮ್ಮ ದೇಶದ ಸ್ವದೇಶಿ ಉತ್ಪಾದಕರು ಆಗ್ರಹ ಮಾಡ್ತಾರೆ. ಸದ್ಯ ಪಾಮ್ ಆಯಿಲ್ ಆಮದಿನ ಮೇಲೆ 32.5% ತೆರಿಗೆ ಹಾಕಲಾಗ್ತಾ ಇದೆ. ಎಷ್ಟು? 32.5% ತೆರಿಗೆ ಪಾಮ್ ಆಯಿಲ್ ಆಮದಿನ ಮೇಲೆ ಹಾಕಲಾಗುತ್ತೆ. ಕಚ್ಚಾ ಸೋಯಾಬೀನ್ ಮತ್ತು ಸೋಯಾ ಆಯಿಲ್ ಮೇಲೆ 35% ಇಂಪೋರ್ಟ್ ಟ್ಯಾಕ್ಸ್ ಬೀಳ್ತಾ ಇದೆ. ಫ್ರೆಂಡ್ಸ್, ಈ ಎಲ್ಲ ಕಾರಣಗಳಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಪಾಮ್ ಆಯಿಲ್, ಸೋಯಾ ಆಯಿಲ್, ಸನ್ಫ್ಲವರ್ ಆಯಿಲ್ ಇವೆಲ್ಲ ಭಾರತಕ್ಕೆ ಬರಬೇಕಾದ್ರೆ 30%ಗಿಂತ ಹೆಚ್ಚು ಟ್ಯಾಕ್ಸ್ ಸೇರಿ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮ ಅಡುಗೆ ಎಣ್ಣೆ ಆಮದಿನ ಮೇಲೆಯೇ ಬಹುತೇಕ ಡಿಪೆಂಡ್ ಆಗಿರೋ ಭಾರತದಲ್ಲೂ ಅದರ ಬೆಲೆ ಗಗನಕ್ಕೇರಿದೆ. ಒಂದು ಸ್ವಲ್ಪ ನೆಮ್ಮದಿಯ ವಿಚಾರ ಏನಪ್ಪ ಅಂದರೆ, ಕಳೆದ ಕೆಲ ದಿನಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಡುಗೆ ಎಣ್ಣೆ ಬೆಲೆ ಪೀಕ್ನಿಂದ ಸ್ವಲ್ಪ ಕೆಳಗೆ ಬರ್ತಾ ಇದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯೋಕೆ ಮಧ್ಯಮ ಮತ್ತು ದೀರ್ಘಾವಧಿಯ ಸರಣಿ ಕ್ರಮಗಳ ಮೇಲೆ ವರ್ಕೌಟ್ ಮಾಡ್ತಾ ಇದ್ದೀವಿ. ಈ ಕ್ರಮಗಳು ಅಡುಗೆ ಎಣ್ಣೆಯಲ್ಲಿ ಭಾರತ ಸ್ವಾವಲಂಬಿ ಆಗೋಕೆ ಸಹಕಾರಿಯಾಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇತ್ತೀಚೆಗೆ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದ್ದ ಹೆಸರು ಹೇಳಲಿಚ್ಛಿಸದ ಅಧಿಕಾರಿಯೊಬ್ಬರು, ನಾವು ಇಂಟರ್ನ್ಯಾಷನಲ್ ಪ್ರೈಸಸ್ ಮತ್ತು ಗ್ಲೋಬಲ್ ಸಪ್ಲೈ ಮೇಲೆ ಕಣ್ಣಿಟ್ಟಿದ್ದೀವಿ. ಒಂದು ವೇಳೆ ಅಡುಗೆ ಎಣ್ಣೆ ಮೇಲಿನ ಆಮದು ಸುಂಕವನ್ನು ಕಮ್ಮಿ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಅದನ್ನು ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ಗ್ರಾಹಕರು ಮತ್ತು ರೈತರ ಇಂಟ್ರೆಸ್ಟನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ನಾವು ಅಂತ ಹೇಳಿದರು. ಆದ್ರೀಗ ಅಡುಗೆ ಎಣ್ಣೆ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಯೋ ಲಕ್ಷಣ ಕಾಣ್ತಿರೋದ್ರಿಂದ ಅದರ ಮೇಲಿನ ಆಮದು ತೆರಿಗೆಯನ್ನು ಕಮ್ಮಿ ಮಾಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ಸದ್ಯಕ್ಕೆ ಹೋಲ್ಡ್ನಲ್ಲಿ ಇಟ್ಟಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಭಾರತ ಸರ್ಕಾರ ಇನ್ನೊಂದು ಅಂಶವನ್ನು ಕೂಡ ಹೇಳಿತ್ತು. ನಾವು ಅಡಲ್ಟ್ರೇಷನನ್ನು ಬಂದ್ ಮಾಡಿದ್ದೀವಿ, ಅಂದರೆ ಅಡುಗೆ ಎಣ್ಣೆಯಲ್ಲಿ ಇತರ ಸಬ್ಸ್ಟ್ಯಾನ್ಸನ್ನು ಮಿಶ್ರಣ ಮಾಡೋದನ್ನು, ಇತರ ರಾಸಾಯನಿಕಗಳ ಮಿಶ್ರಣವನ್ನು ನಾವು ಕಂಪ್ಲೀಟ್ ಬಂದ್ ಮಾಡಿಸಿದ್ದೀವಿ. ಅದಕ್ಕೆ ಅನುಮತಿ ಇಲ್ಲ ಈಗ. ಅದರ ಪರಿಣಾಮ ಪ್ಯೂರ್ ಎಣ್ಣೆಯನ್ನೇ ಗ್ರಾಹಕರಿಗೆ ಕೊಡಬೇಕಾಗತ್ತೆ. ಇಂತಿಷ್ಟು ಪರ್ಸೆಂಟ್ ಎಣ್ಣೆ, ಇಂತಿಷ್ಟು ಪರ್ಸೆಂಟ್ ಬೇರೆ ಹಾಕಿಬಿಟ್ಟು 1 ಲೀಟ್ರ್ ಅಂತ ಮಾರೋ ಹಾಗಿಲ್ಲ ಈಗ. ಅದರ ಪರಿಣಾಮ ಪೂರ್ತಿ ಪ್ಯೂರ್ ಎಣ್ಣೆಯನ್ನೇ ಕೊಡಬೇಕಾಗಿ ಬಂದಿರೋದ್ರಿಂದಲೂ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಸ್ವಲ್ಪ. ಇದು ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಜನರ ಆರೋಗ್ಯಕ್ಕೂ ಒಳ್ಳೆಯದು, ಉತ್ಪಾದಕರಿಗೂ ಕೂಡ ಒಳ್ಳೆಯದು, ರೈತರಿಗೂ ಕೂಡ ಒಳ್ಳೆಯದು, ಇದನ್ನು ಬೆಳೆಯೋರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಕೇವಲ ನಮ್ಮ ಭಾರತದಲ್ಲಿ ಪಂಜಾಬ್, ಹರಿಯಾಣದಂತಹ ರಾಜ್ಯಗಳು ಕೇವಲ ಭತ್ತ ಮತ್ತು ಗೋಧಿಯನ್ನು ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗಿವೆ. ಇದರಿಂದ ವಿಪರೀತ ನೀರು ಕೂಡ ಖರ್ಚಾಗುತ್ತೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ ನೀರು. ಜೊತೆಗೆ ಎಕ್ಸೆಸ್ ಇದೆ, ನಮ್ಮ ದೇಶಕ್ಕೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಗೋಧಿ ಮತ್ತು ಭತ್ತವನ್ನು ಈ ದೇಶದಲ್ಲಿ ಆಲ್ರೆಡಿ ಬೆಳೆಯಲಾಗ್ತಾ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI MSP ಬೆಲೆ ಖರೀದಿ ಮಾಡಲೇಬೇಕು, ಖರೀದಿ ಮಾಡಿ ತೊಗೊಂಡು ಕೊಳಿಸ್ತಾ ಇದೆ ಗೋಡೌನಲ್ಲಿ. ರೈತರನ್ನು ಇದರಿಂದ ಎಣ್ಣೆ ಕಾಳುಗಳ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ಫೋಕಸನ್ನು ಕೂಡ ಈಗ ಇಟ್ಕೊಳ್ಳಲಾಗಿದೆ. ಆಗ ಒಳ್ಳೆ ರೇಟ್ ಕೂಡ ಇರುತ್ತೆ, ದೇಶದ ಡಿಪೆಂಡೆನ್ಸಿ, ವಿದೇಶಿ ಆಮದಿನ ಮೇಲಿನ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗುತ್ತೆ. ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಇದು. ಭತ್ತ ಗೋಧಿಯನ್ನು ಕಮ್ಮಿ ಬೆಳಿಬೇಕು, ಇದರಿಂದ ಯಾರೂ ಉದ್ಧಾರ ಆಗ್ತಾ ಇಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈ ಪಾಲಿಸಿಯನ್ನು ರೂಪಿಸಲಾಗ್ತಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಯಾವುದೇ ವಸ್ತುವಿನ ಬೆಲೆ ಏರಿಕೆ ಹಿಂದೆ ಈ ರೀತಿ ನಾನಾ ವಿಚಾರಗಳಿರುತ್ತೆ. ಆದರೆ ನಮ್ಮ ಗ್ರಾಹಕರಿಗೆ ಅಡುಗೆ ಎಣ್ಣೆನೇ ತಗೊಳ್ಳಿ, ನಮಗೇನು ಅನಿಸುತ್ತೆ, ಎಣ್ಣೆ ತಗೊಳ್ಳೋಕೆ ಹೋದಾಗ
ಇಷ್ಟು ದಿವಸ ಎಣ್ಣೆ ತಂದು ಕುದಿಸಿದಾಗ ಕೈ ಮುಟ್ಟಿದ್ರೆ ಸುಡ್ತಾ ಇತ್ತು, ಈಗ ಎಣ್ಣೆನ ಅಂಗಡಿಲಿ ತಗೊಳಕ್ಕೆ ಹೋದಾಗಲೇ ಕೈ ಸುಟ್ಟಂಗೆ ಫೀಲ್ ಆಗುತ್ತೆ. ನಮಗೇನು ಮ್ಯಾಟ್ರ್ ಆಗೋದು, ಗ್ರಾಹಕರಿಗೆ ಏನು ಮ್ಯಾಟ್ರ್ ಆಗೋದು, ಜಸ್ಟ್ ರೇಟ್ ಮುಂಚೆ ಎಷ್ಟಿತ್ತು ಇವಾಗ ಎಷ್ಟಿದೆ, ಜಾಸ್ತಿ ಆಗಿ ಹೋಗಿದೆ, ಇಷ್ಟು ಮಾತ್ರ ನಮಗೆ ಮ್ಯಾಟ್ರ್ ಆಗುತ್ತೆ. ಉತ್ಪಾದಕರಿಗೆ, ಅದನ್ನು ಬೆಳೆಯೋ ರೈತರಿಗೆ, ಅವರಿಗೆ ರೇಟ್ ಜಾಸ್ತಿ ಆದಷ್ಟು ಅವ್ರಿಗೆ ಒಳ್ಳೆಯದು, ಒಳ್ಳೆ ಬೆಲೆ ಸಿಕ್ಕಿದಷ್ಟು ಅವ್ರಿಗೆ ಒಳ್ಳೆಯದು. ಸೊ ಸರ್ಕಾರಗಳು ಒಂದು ರೀತಿಯಲ್ಲಿ ಅವ್ರನ್ನೂ ಮನವೊಲಿಸ್ಬೇಕು, ಇವ್ರನ್ನೂ ಮನವೊಲಿಸ್ಬೇಕು. ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಕಡೆನೂ ಓಟ್ ಕೇಳ್ಕೊಂಡು ಹೋಗಬೇಕಲ್ಲ, ಈ ಸಿಚುವೇಷನಲ್ಲಿ ಸರ್ಕಾರಗಳಿರ್ತವೆ. ಜೊತೆಗೆ ಈ ಉತ್ಪಾದಕರು ಮತ್ತು ಗ್ರಾಹಕರ ಮಧ್ಯವರ್ತಿಗಳ ಕಾಟ ಕೂಡ ಇರುತ್ತೆ. ರೈತರಿಗೆ ಸಿಗೋದೊಂದು ರೇಟು, ಗ್ರಾಹಕರು ತಗೊಳ್ಳೋದು ಇನ್ನೊಂದು ರೇಟು, ಮಧ್ಯದಲ್ಲಿರೋ ಆ ಗ್ಯಾಪ್ ದುಡ್ಡಿದೆಯಲ್ಲ ಅದನ್ನು ಮಧ್ಯವರ್ತಿಗಳು ಹೊಡ್ಕೊಂಡು ತಿಂತಾ ಇದ್ದಾರೆ. ವ್ಯಾಲ್ಯೂ ಅಡಿಷನ್ಗೂ ಕೂಡ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ. ಅಡ್ವರ್ಟೈಸಿಂಗು, ಅದು ಇದು ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಇದಕ್ಕೂ ಕೂಡ ಸಾಕಷ್ಟು ದುಡ್ಡು ಖರ್ಚಾಗುತ್ತೆ. ಎಲ್ಲ ಸಂಗತಿಗಳು ಇರುತ್ತೆ. ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅಡುಗೆ ಎಣ್ಣೆ ಅಂಗಡಿಗೆ ಹೋದಾಗಲೇ ಸುಡೋದು ಯಾಕೆ, ತಗೊಳಕ್ಕೆ ಹೋದಾಗಲೇ ಅನ್ನೋದನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. mastmag.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ತೆ.